ದಂಪತಿ ತಂಪಾಡಿಗೆ ತಾವು ಮನೆಯಲ್ಲಿ ಕೆಲಸ ಮಾಡ್ತಿದ್ರು. ಇಂಥ ಹೊತ್ತಲ್ಲಿ ಅದೇ ಮನೆಗೆ ಬಂದಿದ್ದ ಬುಡುಬುಡುಕಿ ವೇಷಧಾರಿ ನಿಮ್ಮ ಚಿನ್ನ ಡಬಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದ. ಹೀಗೆ ಚಿನ್ನ ಡಬಲ್ ಮಾಡಿಸಿಕೊಳ್ಳಲು ಹೋಗಿದ್ದ ದಂಪತಿ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಬುಡುಬುಡುಕಿ ವೇಷದಲ್ಲಿ ಬಂದು ಮೋಸ, ಚಿನ್ನಾಭರಣ ಎಗರಿಸಿ ಕಪಟಿ ಎಸ್ಕೇಪ್. ಬುಡಬುಡಿಕೆ ವೇಷದಲ್ಲಿ ಬೀದಿಯಲ್ಲಿ ನಡ್ಕೊಂಡು ಬರ್ತಿರೋ ಇವನು ಕಪಟಿ. ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಚಿನ್ನ ಎಗರಿಸೋ ಕಿಲಾಡಿ. ಇದೇ ಮೋಸಗಾರನ ಮಾತಿಗೆ ಮರುಳಾದ ಈ ದಂಪತಿ 1.5 ಲಕ್ಷ ಮೌಲ್ಯದ ಚಿನ್ನಾಭರಣ ಕಳ್ಕೊಂಡಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಹೆಗ್ಗಡದೇವನಪುರದ ಈ ನಿವಾಸದಲ್ಲಿ ಮೋಹನ್ ಅನ್ನೋರು ವಾಸವಾಗಿದ್ದಾರೆ. ಡ್ರೈವಿಂಗ್ ಕೆಲಸ ಮಾಡ್ತಿದ್ದ ಮೋಹನ್ ಪತ್ನಿ ಉಷಾ ಜತೆ ಮನೆಯಲ್ಲಿದ್ದು, ಪತ್ನಿ 8 ತಿಂಗಳ ಗರ್ಭಿಣಿ ಬೇರೆ. ಇಂಥ ಹೊತ್ತಲ್ಲೇ ನಿನ್ನೆ ಇವರ ಮನೆ ಬಳಿ ಬಂದಿದ್ದ ಬುಡುಬುಡಿಕೆ ವೇಷಧಾರಿ ಈ ಮನೆಯಲ್ಲಿ ಸಾವು ಸಂಭವಿಸುತ್ತೆ ಅಂತ ದಂಪತಿ ತಲೆಯಲ್ಲಿ ಹುಳಬಿಟ್ಟಿದ್ದ. ಅವರು ಬುಡುಬುಡಿಕೆರು ಏನು ಹೇಳಿದ್ರು ಅಂದರೆ, ಎಗ್ದು ಬೇಕು ಪೂಜೆ ಮಾಡೋಕ್ಕೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಕಿತ್ಕೊಂಬರೋಣ ಅಂತ ಹೋಗಿದೆ. ನಮ್ಮ ವೈಫ್ ಒಬ್ಬರೇ ಇದ್ರು ಮನೆಯಲ್ಲಿ. ಅವ್ರಿಗೆ ಏನು ಹೇಳಿದ್ದಾರೆ, ಒಂದು ಚಂಬಲ್ ನೀರು ಕೊಡಿ ಅಂತ ಹೇಳಿದ್ದಾರೆ. ಅವ್ರೇನು ಮಾಡಿದ್ರು, ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಬಂಗಾರ ಹಾಕಿದ್ದ ಕುಡಿಕೆನೇ ಎತ್ಕೊಂಬಿಟ್ಟು ಬರೀ ಅಕ್ಕಿ ತುಂಬಿರೋ ಕುಡಿಕೆನೇ ಇಟ್ಟಿದ್ದಾರೆ ಅಲ್ಲಿ ದಾರ ಸುತ್ತಬಿಟ್ಟು. ಆಮೇಲಿಂದ ನನಗೆ ಡೌಟ್ ಬಂದ್ಬಿಟ್ಟು ನೋಡಿದರೆ ಅದರೊಳಗಡೆ ಬರೀ ಅಕ್ಕಿ ಇದೆ, ನಾವು ಹಾಕಿದ ಚಿನ್ನನೇ ಇಲ್ಲ. ಪತ್ನಿ ಮೊದಲೇ ಗರ್ಭಿಣಿ ಬೇರೆ. ಇಂಥ ಹೊತ್ತಲ್ಲಿ ಈ ಮನೆಯಲ್ಲಿ ಸಾವು ಸಂಭವಿಸುತ್ತೆ ಅಂತ ಬುಡುಬುಡಿಕೆಯವನು ಹೇಳ್ತಿದ್ದಂತೆ ದಂಪತಿ ಗಾಬರಿಯಾಗಿದ್ದಾರೆ. ಕೂಡಲೇ ಪರಿಹಾರ ಮಾಡಿಕೊಡಿ ಅಂತ ಅವನನ್ನ ಕೇಳಿದ್ದಾರೆ. ದಂಪತಿ ಬಲೆಗೆ ಬಿದ್ರು ಅನ್ಕೊಂಡ ವಂಚಕ ಮನೆಯೊಳಗೆ ಕಾಲಿಟ್ಟು ಪೂಜೆ ಆರಂಭಿಸಿದ್ದ. ಮನೆಯಲ್ಲಿರುವ ಚಿನ್ನಾಭರಣ ಈ ಕುಡಿಕೆಯಲ್ಲಿ ಹಾಕಿ ಚಿನ್ನಾಭರಣ ಹೆಚ್ಚಾಗುತ್ತೆ ಅಂದಿದ್ದ. ಅದನ್ನ ನಂಬಿದ ದಂಪತಿ 1,20,000 ಮೌಲ್ಯದ ಓಲೆ, ಮಾಟಿ, ಉಂಗುರ ಬಿಚ್ಚಿ ಹಾಕಿದ್ದಾರೆ. ಹೀಗೆ ಚಿನ್ನಾಭರಣ ತನ್ನ ಕುಡಿಕೆಗೆ ಬೀಳ್ತಿದ್ದಂತೆ ಎಕ್ಕದ ಗಿಡ ತನ್ನಿ ಅಂತ ಮೋಹನ್ನನ್ನ ಮನೆ ಹೊರಗೆ ಕಳಿಸಿದ್ದ. ಇನ್ನು ಉಷಾರನ್ನ ನೀರು ತನ್ನಿ ಅಂತ ಮನೆಯೊಳಗೆ ಕಳಿಸಿದ್ದ. ಆಗ ಚಿನ್ನಾಭರಣದ ಕುಡಿಕೆಯನ್ನ ಚೇಂಜ್ ಮಾಡಿದ್ದ. ಬೇರೊಂದು ವಸ್ತುವನ್ನ ಇವರ ಕೈಗಿಟ್ಟವನು ಕೆರೆಗೆ ಎಸೆದು ಬನ್ನಿ ಅಂತ ಹೇಳಿ ಅಲ್ಲಿಂದ ಕಾಲ್ಕಿತ್ತಿದ್ದ. ನಮ್ಮ ಮನೆಯವ್ರನ್ನ ಎಕ್ಕೆ ಹೂವು ಬೇಕು ಅಂತ ಅಂದರು. ಎಕ್ಕೆ ಹೂವು ಕಿತ್ಕೊಬರೋಕೆ ಹೋದರೆ ಬರೋ ಅಷ್ಟಕ್ಕೆ ನನಗೆ ನೀರು ಕೊಡಿ ಚೊಂಬಲ್ಲಿ ಅಂದರು. ಏನೋ ತೊಳಿಬೇಕು ಅಂತಂದು. ಆ ತೊಳಿಬೇಕು ಅಂದರೆ ನಾನು ನೀರು ತರೋ ಟೈಮಲ್ಲಿ ಅವ್ರ ಕುಡಿಕೆ ಮುಂಚೆಲ್ಲೇ ರೆಡಿ ಮಾಡ್ಕೊಂಡಿದ್ದಾರೆ. ನಮ್ಮ ಕುಡಿಕೆನ ಇಕ್ಕಿರೋ ಕುಡಿಕೆ ಚೇಂಜ್ ಮಾಡಿಬಿಟ್ಟಿದ್ದಾರೆ. ವಂಚಕ ಅಲ್ಲಿಂದ ಹೋದ ಬಳಿಕ ದಂಪತಿ ಕುಡಿಕೆ ತೆರೆದು ನೋಡಿ ಶಾಕ್ ಆಗಿದ್ರು. ಯಾಕಂದ್ರೆ ಅದರಲ್ಲಿ ಹಾಕಿದ್ದ ಚಿನ್ನಾಭರಣ ಮಾಯವಾಗಿತ್ತು. ಆದ್ರೆ ಅಷ್ಟೊತ್ತಿಗಾಗ್ಲೇ ಅವನು ಏರಿಯಾದಿಂದಲೇ ಕಾಲ್ಕಿತ್ತಿದ್ದ. ನೆಲಮಂಗಲ ಭಾಗದಲ್ಲಿ ಇಂತಹ ಪ್ರಕರಣ ಹೆಚ್ಚಾಗ್ತಿದ್ದು, ಕೇಸ್ ದಾಖಲಿಸಿಕೊಂಡಿರೋ ಮಾದನಾಯಕನಹಳ್ಳಿ ಠಾಣೆ ಪೊಲೀಸರು ತಲಾಶ್ ಆರಂಭಿಸಿದ್ದಾರೆ. ಮಂಜುನಾಥ್, TV9 ನೆಲಮಂಗಲ.